ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಬಿಗ್ ಅಪ್ಡೇಟ್ ಅಂತಾನೆ ತಿಳ್ಕೊಳ್ಳಿ. ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಪ್ಡೇಟ್ ನಿಜವಾಗ್ಲೂ ಈಗಿಂದ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ನಮ್ಮ ಬಿಗ್ ಬಾಸ್ ಟೀಮ್ ಅವರು ಆಯ್ತಾ ಒಂದು ಆಡಿಷನ್ ಪ್ರಕ್ರಿಯೆ, ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅನ್ನೋ ಒಂದು ಆಡಿಷನ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಆಡಿಷನ್ ಪ್ರಕ್ರಿಯೆ ಎಂಡ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ ಜೂನ್ 28ನೇ ತಾರೀಕಿಗೆ ಈ ಆಡಿಷನ್ ಪ್ರಕ್ರಿಯೆ ಮುಗಿಯುತ್ತೆ. ನಮಗೆ ಜುಲೈ ಫಸ್ಟ್ ವೀಕು ನಮಗೆ ಈ ಏನು ಕಾಮನ್ ಮ್ಯಾನ್ ಅಂದರೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ನ ಒಂದು ಶೋನ ಸ್ಟಾರ್ಟ್ ಮಾಡ್ತಾ ಇದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ನಿಮಗೆ ಆಯ್ತಾ ಹತ್ತತ್ರ 21ಗೆ ನಿಮಗೆ ಅಗ್ನಿ ಪರೀಕ್ಷೆಯ ಫಸ್ಟ್ ಪ್ರೋಮೋ ನಿಮಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತೆ. ಆಲ್ರೆಡಿ ತೆಲುಗಲ್ಲಿ ಬಂದಾಯಿತು ಯಾವತ್ತು ಅನ್ನೋದು ಪ್ರೋಮೋ, ಅಗ್ನಿ ಪರೀಕ್ಷೆಯ ಪ್ರೋಮೋ ಬಂದಾಯಿತು, ಮಲಯಾಳಿಲೂ ಬಂದಾಯಿತು, ಅದೇ ರೀತಿ ತಮಿಳಲ್ಲೂ ಬಂದಾಯಿತು. ಈಗ ನಮ್ಮ ಕನ್ನಡದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಅಗ್ನಿ ಪರೀಕ್ಷೆಯ ಫಸ್ಟ್ ಪ್ರೋಮೋ ಇದೇ ಜೂನ್ 20ನೇ ತಾರೀಕು ಬರುತ್ತೆ ನಿಮ್ಮ ಮುಂದೆ. ಆ ಒಂದು ಪ್ರೋಮೋ ಏನಿದೆ ಆ ಪ್ರೋಮೋದಲ್ಲಿ ನಿಮಗೆ ನಿಜವಾಗ್ಲೂ ನೀವು ಎಕ್ಸ್ಪೆಕ್ಟೇ ಮಾಡಿದಂತಹ ಒಂದು ಆಯ್ತಾ ಸರ್ಪ್ರೈಸ್ ಕಾದಿದೆ ಅಂತಲೇ ಹೇಳ್ಬೋದು. ಓಕೆ, ನಿಮ್ಮೆಲ್ಲರಿಗೂ ಗೊತ್ತು ಆಡಿಷನ್ನಲ್ಲಿ ನಮ್ಮ ಕಾಮನ್ ಮ್ಯಾನ್ಗಳು ವಿಡಿಯೋ ಮಾಡಿ ಹಾಕಿದ್ದಾರೆ, ಅದರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅಗ್ನಿ ಪರೀಕ್ಷೆಯಲ್ಲಿ ಬರುವಂತಹ ಕಾಮನ್ ಮ್ಯಾನ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಅದೆಲ್ಲದೂ ನಿಮಗೆ ಗೊತ್ತಿರೋ ವಿಷಯನೇ. ಆದರೆ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಬರುವಂತಹವರು ಬಿಗ್ ಬಾಸ್ನ ವಿನ್ ಆದಂಥವ್ರು ಅನ್ನೋದು ನಿಮಗೆ ಯಾರಿಗಾದರೂ ಗೊತ್ತಾ? ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ, ಅದು ತೆಲುಗು, ತಮಿಳು, ಮಲಯಾಳಿ 3 ಲ್ಯಾಂಗ್ವೇಜಲ್ಲೂ ಕೂಡ ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ಬರ್ತಾ ಇರುವಂಥವರು ಬಿಗ್ ಬಾಸ್ನ ವಿನ್ ಆದಂತಹ ಕಂಟೆಸ್ಟೆಂಟ್ಗಳು. ಅಂದರೆ ಏನು ಇಲ್ಲಿವರೆಗೂ ಸೀಸನ್ಗಳಾಗಿರ್ತವೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 1ಇಂದ ಸೀಸನ್ 12 ತನಕ ವಿನ್ ಆದಂತಹ ಕಂಟೆಸ್ಟೆಂಟ್ಗಳಲ್ಲಿ ಯಾರು ತುಂಬಾನೇ ಹೈಪ್ ಇದೆ, ತುಂಬಾನೇ ಆ ಜಡ್ಜ್ ಪ್ಲೇಸಿಗೆ ತುಂಬಾನೇ ಹರ್ರರು ಆಯ್ತಾ, ಅದನ್ನ ನೋಡಿ ನಮ್ಮ ಬಿಗ್ ಬಾಸ್ ಟೀಮು ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ತಗೊಂಬಂದು ಜಡ್ಜ್ ಸ್ಥಾನಕ್ಕೆ ಕೂರಿಸುತ್ತೆ. ಯಾಕೆ ಅಂತಂದ್ರೆ ವಿನ್ನರ್ಸ್ಗಳೇನೆ ಅಲ್ಲಿ ಕೂರ್ಬೇಕು. ಅಂದ್ರೆ ಅಗ್ನಿ ಪರೀಕ್ಷೆಯ ಜಡ್ಜ್ ಸ್ಥಾನದಲ್ಲಿ ಬಿಗ್ ಬಾಸ್ ಟ್ರೋಫಿ ಎತ್ತಿದಂಥವ್ರು, ಬಿಗ್ ಬಾಸ್ನ ವಿನ್ ಆದಂತಹವರೇನೆ ಆ ಒಂದು ಜಡ್ಜ್ ಸ್ಥಾನದಲ್ಲಿ ಕೂರ್ಬೇಕು. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕನ್ನಡದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಬರ್ತಿರುವಂತಹ ಬಿಗ್ ಬಾಸ್ ವಿನ್ನರ್ ಯಾರಪ್ಪ ಅಂತಂದ್ರೆ ನಮ್ಮ ಆಯ್ತಾ ಲೇಡಿ ವಿನ್ನರ್, ನಮ್ಮ ಕರ್ನಾಟಕ ಜನತೆಯ ಮನಸ್ಸು ಗೆದ್ದಂತಹ ಒಬ್ಬ ಹಿರಿಯ ನಟಿ, 90s ಅಲ್ಲಿ ತುಂಬಾನೇ ಸೂಪರ್ ಹಿಟ್ ಹೀರೋಯಿನ್ ಅಂತಾನೆ ಹೇಳ್ಬೋದು. ನಮ್ಮ ಶ್ರುತಿ ಅವರು ಅಗ್ನಿ ಪರೀಕ್ಷೆಯ ಫಸ್ಟ್ ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಬಿಗ್ ಬಾಸ್ನ ವಿನ್ನರು. ಅದಕ್ಕಾಗಿ ಎರಡನೆಯ ಅಗ್ನಿ ಪರೀಕ್ಷೆಯ ಜಡ್ಜ್ ಯಾರು ಅಂತ ನೋಡೋದಾದ್ರೆ ತುಂಬಾನೇ ಸೂಪರ್ ಹಿಟ್ ಆದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 10ನ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವರು ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಅಂದ್ರೆ ಎರಡನೆಯ ಜಡ್ಜ್ ಆಗಿ ಕಾರ್ತಿಕ್ ಮಹೇಶ್ ಅವರು ಬರ್ತಾ ಇದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಮತ್ತು ಶ್ರುತಿ ಅವರು ನಿಜವಾಗ್ಲೂ ಹ್ಯಾಟ್ ಅಂತ ಕೇಳಿದ್ರೆ ಖಂಡಿತವಾಗ್ಲು. ಯಾಕೆ ಅಂತಂದ್ರೆ ತೆಲುಗಲ್ಲಾಗ್ಬೋದು, ತಮಿಳಲ್ಲಾಗ್ಬೋದು, ಮಲಯಾಳಿಲಾಗ್ಬೋದು, ಇಬ್ರು ಆಯ್ತಾ ಹುಡುಗ ಕಂಟೆಸ್ಟೆಂಟ್ಗಳು ಇರ್ತಾರೆ. ಅಂದ್ರೆ ಮೇಲ್ ಕಂಟೆಸ್ಟೆಂಟ್ಗಳು, ಅಂದ್ರೆ ಬಿಗ್ ಬಾಸ್ನ ವಿನ್ ಆದಂತಹ ಮೇಲ್ ಕಂಟೆಸ್ಟೆಂಟ್ಗಳು ಇಬ್ರು ಇರ್ತಾರೆ. ಒಬ್ರು ಆಯ್ತಾ ಲೇಡಿ ವಿನ್ನರ್ ಇರ್ತಾರೆ. ಯಾಕೆ ಅಂತಂದ್ರೆ ನಾನು ತೆಲುಗಲ್ಲಿ ಹೋದ ಸೀಸನ್ ಅಲ್ಲೂ ನೋಡಿದೆ, ಇಬ್ರು ಇದ್ರು. ಅದ್ರ ಜೊತೆಗೆ ಒಬ್ರು ವಿನ್ನರ್ ಕೂಡ, ಲೇಡಿ ವಿನ್ನರ್ ಕೂಡ ಇದ್ರು. ಈಗ ಕನ್ನಡದಲ್ಲೂ ಕೂಡ ಶ್ರುತಿ ಮೇಡಮ್ ಇರ್ತಾರೆ. ಯಾಕೆಂದ್ರೆ ಅವ್ರು ಬಿಗ್ ಬಾಸ್ ವಿನ್ ಆಗಿರೋದ್ರಿಂದ. ಕಾರ್ತಿಕ್ ಮಹೇಶ್ ಯಾಕೆಂದ್ರೆ ಬಿಗ್ ಬಾಸ್ ಸೂಪರ್ ಇಟ್ಟು ಅದರಲ್ಲಿ ತುಂಬಾ ಚೆನ್ನಾಗಿ ರೀಚ್ ಸಿಕ್ಕಿತ್ತು. ಹಾಗಾಗಿ ಕಾರ್ತಿಕ್ ಮಹೇಶ್ ಅವರು ಕೂಡ ಅಗ್ನಿ ಪರೀಕ್ಷೆಯ ಒಂದು ಜಡ್ಜ್ ಆಗಿರ್ತಾರೆ. ಮೂರನೇ ಜಡ್ಜ್ ಹೆಸರು ಕೇಳಿದ್ರೆ ನಿಮ್ಗೆಲ್ಲರಿಗೂ ಶಾಕ್ ಆಗುತ್ತೆ. ಒಂಥರ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಸರ್ಪ್ರೈಸ್ ಅಂತಕ್ಕಿಂತನೂ ಇನ್ನೂ ಕೂಡ ಆ ಕ್ರೇಜೇ ಕಮ್ಮಿ ಆಗಿಲ್ಲ. ಆ ಕ್ರೇಜ್ ಕಮ್ಮಿ ಆಗದೇನೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಅವ್ರು ಯಾರು ಅಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ 37 ಕೋಟಿ ವೋಟ್ ಪಡೆದು ವಿನ್ ಆದಂತಹ ನಮ್ಮ ಗಿಲ್ಲಿ ನಟ ಅವರು ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಅದಲ್ಲದೆ ಕಲರ್ಸ್ ಕನ್ನಡ ವಾಹಿನಿಯವರು ಯಾಕೆ ಗಿಲ್ಲಿ ನಟನ್ನ ಜಡ್ಜ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಗ್ನಿ ಪರೀಕ್ಷೆಗೆ ಅಂತಂದ್ರೆ ಗಿಲ್ಲಿ ನಟಗಿರುವಂತಹ ಪಾಪ್ಯುಲಾರಿಟಿ ಮತ್ತು ವಿನ್ನಿಂಗು ಇನ್ನೂ ಕೂಡ ಗಿಲ್ಲಿಯ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ಅಗ್ನಿ ಪರೀಕ್ಷೆಗೆ ಗಿಲ್ಲಿ ನಟ ಜಡ್ಜ್ ಆಗಿ ಬಂದ್ರೆ ಇನ್ನೂ ಕೂಡ ಕ್ರೇಜ್ ಜಾಸ್ತಿ ಆಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 13. ಅದೇ ರೀತಿ ಅಗ್ನಿ ಪರೀಕ್ಷೆ ಶೋ ಏನಿದೆ ಜಿಯೋ ಹಾಟ್ಸ್ಟಾರ್ ಮತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುತ್ತೆ. ಆ ಶೋ ಕೂಡ ಒಳ್ಳೆ TRP ತಗೊಳುತ್ತೆ, ಒಳ್ಳೆ ಹಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಗಿಲ್ಲಿ ನಟನ್ನ
ಕಂಟೆಸ್ಟೆಂಟ್ನ ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ತಗೊಳ್ತಾ ಇದ್ದಾರೆ. ಅದೇ ರೀತಿ ನಿನ್ನ ಒಬ್ಬರು ಕಂಟೆಸ್ಟೆಂಟು ನಾನು ಹೇಳ್ಬೇಕು ಅಂತ ಅನ್ನೋದಾದ್ರೆ ಆಯ್ತಾ, ಇಲ್ಲಿ ಕಾವ್ಯ ಕೂಡ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಒಂದು ಅಂದ್ರೆ ಒಂದು ಐ ಪಿಗೋಸ್ಕರವಾಗಿ ಅಂತಂದ್ರೆ ಗಿಲ್ಲಿ ನಟ ಇದ್ದ ಕಡೆ ಕಾವ್ಯ ಇದ್ರೆ ಒಂದು ಹೈಪ್ ಆಗುತ್ತೆ, ಅಗ್ನಿ ಪರೀಕ್ಷೆ ಶೋ ಸೂಪರ್ ಹಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಾವ್ಯನ ತಗೊಳ್ಳುವಂತಹ ಚಾನ್ಸಸ್ ಇದೆ. ಅದರೊಟ್ಟಿಗೆ ಇಲ್ಲಿ ಯಾಕೆಂದ್ರೆ ಆ ಜಡ್ಜ್ ಸ್ಥಾನಕ್ಕೆ ಕೂತ್ಕೊಳ್ಳೋಕ್ಕೆ ಅಷ್ಟೇ ಪಾಪ್ಯುಲಾರಿಟಿ ಇರಬೇಕು. ಅವರು ಅಲ್ಲಿ ಕೂತ್ರೆ ಹೇಗೆ ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಆಯ್ತಾ ತುಂಬಾನೇ ಅಳದು ತೂಗಿ ನಮ್ಮ ಶ್ರುತಿ ಮೇಡಮ್ ಅವ್ರನ್ನ, ಕಾರ್ತಿಕ್ ಮಹೇಶ್ ಅವ್ರನ್ನ ಅಥವಾ ನಮ್ಮ ಗಿಲ್ಲಿ ನಟ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ 3 ಜನ ಕೂಡ ಬಿಗ್ ಬಾಸ್ನ ವಿನ್ ಆಗಿದ್ದಾರೆ ಮತ್ತು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಇದೇ ಜೂನ್ 20ಕ್ಕೆ ನಿಮಗೆ ಅಗ್ನಿ ಪರೀಕ್ಷೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ ಮೊದಲ ಪ್ರೋಮೋ ಬರುತ್ತೆ. ದಯವಿಟ್ಟು ಇದರೊಟ್ಟಿಗೆ ನಾನು ಹೇಳಕ್ ನಿಮಗೆ ಇಷ್ಟಪಡ್ತಿರೋದು ಏನು ಗೊತ್ತಾ, ಯಾರ್ಯಾರೆಲ್ಲ ಕಲರ್ಸ್ ಕನ್ನಡ ವಾಹಿನಿಗೆ ನೀವು ಮತ್ತು ಜಿಯೋ ಹಾಟ್ ಸ್ಟಾರಿಗೆ ಏನು ನಿಮ್ಮ ವಿಡಿಯೋನ ಆಡಿಷನ್ ಒಂದು ವಿಡಿಯೋನ ನಿಮ್ಮ ವಿಡಿಯೋನ ಕಳಿಸ್ತಾ ಇದ್ದೀರಾ ಆ ವೆಬ್ಸೈಟ್ಗೆ ಅಂದರೆ colors.hಂಗೆ jio.comಗೆ ನಿಮ್ಮ ವಿಡಿಯೋಗಳನ್ನ ಕಳಿಸ್ತಾ ಇದ್ದೀರಾ, ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಕನಸು ಹೊತ್ತಿರುವಂತಹ ಪಬ್ಲಿಕ್ಸ್ ಯಾರಿದ್ದೀರಾ, ದಿ ಕಾಮನ್ ಮ್ಯಾನ್ ಯಾರಿದ್ದೀರಾ, ನೀವು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿಡಿಯೋಗಳನ್ನ ಹರಿಬಿಡಬೇಡಿ. ನೀವು ಕಳಿಸಿದಂತಹ ವಿಡಿಯೋನ ಹರಿಬಿಡಬೇಡಿ. ಯಾಕೆ ಅಂದರೆ ನಿಮ್ಮ ವಿಡಿಯೋ ಎಷ್ಟು ಗೌಪ್ಯವಾಗಿರುತ್ತೆ ಅಷ್ಟು ನಿಮಗೆ ಚಾನ್ಸ್ ಸಿಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಯಾರೇ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ ಅಂದ್ರೂ ಕೂಡ ಅದು ಒಂದು ಗೋಪ್ಯವಾಗಿರಬೇಕು. ಅದು ಅಗ್ನಿ ಪರೀಕ್ಷೆ ಶೋ ಮುಖಾಂತರನೇ ರಿವೀಲ್ ಆಗಬೇಕು. ಅಲ್ಲಿ ತನಕ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕದ ಕಡೆ ನಿಮ್ಮ ವಿಡಿಯೋನ ಟ್ರೆಂಡ್ ಮಾಡ್ತಾ ಇದ್ರೆ, ನಿಮ್ಮ ವಿಡಿಯೋನ ಹಾಕ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಒಂದು ಆಪರ್ಚುನಿಟಿನ ಕಳ್ಕೋಬಹುದು. ದಯವಿಟ್ಟು ನೀವು ಎಷ್ಟು ಗೌಪ್ಯವಾಗಿ ಇಡ್ತೀರಾ ನಿಮ್ಮ ವಿಡಿಯೋನ, ಎಷ್ಟು ಗೌಪ್ಯವಾಗಿಟ್ಟು ನಿಮ್ಮ ವಿಡಿಯೋನ ನೀವು ಕಳಿಸಿದ್ರಾ, ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಒಂದು ಆಡಿಷನ್ಗೆ ನಿಮ್ಮ ವಿಡಿಯೋನ ಕಳಿಸಿದ್ರಾ, ಸುಮ್ಮನೆ ಇದ್ಬಿಡಿ, ಮ್ಯಾನಿಫೆಸ್ಟ್ ಮಾಡಿ. ಹೌದು ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ಆಯ್ತಾ, ದೇವರೇ ನಾನು ಹೋಗ್ಲೇಬೇಕು ಅಂತೇಳಿ ನೀವೊಂದು ಪ್ರೇಯರ್ ಮಾಡಿ ಆಯ್ತಾ, ಅದನ್ನು ಗೌಪ್ಯವಾಗಿಡಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನನಗೆ ಹೋಗಬೇಕು ಅಂತಿದೆ, ನಾನು ಆಡಿಷನ್ಗೆ ವಿಡಿಯೋ ಕಳಿಸಿದ್ದೀನಿ, ನಾನು ಹೋಗಬೇಕು ಅಂತ ನೀವು ಆಡಿಷನ್ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಾಗ ಏನಾಗುತ್ತೆ, ಖಂಡಿತವಾಗ್ಲೂ ಆಪರ್ಚುನಿಟಿ ತಪ್ಪುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಎಷ್ಟು ನೀವು ಗೌಪ್ಯವಾಗಿರ್ತೀರ ಅಷ್ಟು ಒಳ್ಳೆಯದು. ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕು ಅಂತೇಳಿ ತುಂಬ ಜನ ಆಡಿಷನ್ ಮೇಲೆ ಆಡಿಷನ್ ಮಾಡಿ ಆಯ್ತಾ ನೀವು ಕಳಿಸಿದ್ದೀರಾ. ಬಟ್ ಅದು ಎಷ್ಟು ಆಯ್ತಾ ಗೌಪ್ಯವಾಗಿರುತ್ತೆ ಅಷ್ಟು ಒಳ್ಳೆಯದು ಅಂತೀನಿ. ಅಗ್ನಿ ಸಾಕ್ಷಿಯ ಫಸ್ಟ್ ಪ್ರೋಮೋಗೋಸ್ಕರ ವೇಟ್ ಮಾಡಿ. ಗಿಲ್ಲಿ ನಟನ ಒಂದು ಜಡ್ಜ್ಮೆಂಟ್ ಹೇಗಿರುತ್ತೆ, ಗಿಲ್ಲಿ ನಟ ಅವರು ದಿ ಕಾಮನ್ ಮ್ಯಾನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ, ಅವರ ಆಯ್ಕೆ ಹೇಗಿರುತ್ತೆ, ಅವ್ರು ಏನೆಲ್ಲ ಕ್ವಶನ್ ಕೇಳ್ತಾರೆ ಗಿಲ್ಲಿ ನಟ ಅವರು, ಇದನ್ನೆಲ್ಲ ಕಾರ್ಯಕ್ಕೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಗಿಲ್ಲಿನ ಕಮ್ಮಿಯಾಗಿ ಲೆಕ್ಕ ಹಾಕೋವಂಥವ್ರಿಗೆ ನಾನು ಒಂದೇ ಹೇಳೋದು, ಅವ್ನು ಕಾಮಿಡಿ ಆಗಿ ಬಂದಂತಹ ಹುಡುಗ ಆಗಿರ್ಬೋದು, ಅವ್ನು ಕಾಮಿಡಿ ಶೋಗಳನ್ನ ಮಾಡ್ತಾ ಬಂದ ಹುಡುಗ ಆಗಿರ್ಬೋದು, ಆದರೆ ಈಗಿರುವ ಗಿಲ್ಲಿಯ ಘನತೆ 100 ಪಟ್ಟು ಮೇಲಾಗಿದೆ. ಯಾಕೆಂದರೆ ಗಿಲ್ಲಿ ನಡೆದುಕೊಳ್ಳುವ ರೀತಿ, ಗಿಲ್ಲಿ ಮಾತನಾಡುವ ರೀತಿ ತುಂಬಾನೇ ಜೆಂಟಲ್ಮೆನ್ ಆಗಿ ನಡ್ಕೊಂತಾನೆ, ತುಂಬಾ ಕಮ್ಮಿ ಮಾತಾಡ್ತಾನೆ, ತುಂಬಾನೇ ವೆಲ್ ಬಿಹೇವ್ಡ್ ಆಗಿ ಮಾತಾಡ್ತಾನೆ. ನಿಜವಾಗ್ಲೂ ಈಗಿನ ಗಿಲ್ಲಿ ಅಗ್ನಿ ಪರೀಕ್ಷೆಯ ಒಂದು ಜಡ್ಜ್ ಸ್ಥಾನದಲ್ಲಿ ಕೂತ್ರೆ ನನಗಂತೂ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ. ಅಗ್ನಿ ಪರೀಕ್ಷೆಯ ಫಸ್ಟ್ ಪ್ರೋಮೋಕ್ಕೆ ನೀವೆಲ್ಲರೂ ವೆಯ್ಟ್ ಮಾಡಿ. ಅಗ್ನಿ ಪರೀಕ್ಷೆ ಅನ್ನೋ ಒಂದು ಶೋ ಏನಿದೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನಿಜವಾಗ್ಲೂ ಆಯ್ತಾ ಒಂದು ಡೈರೆಕ್ಟ್ ಎಂಟ್ರಿ ಪಡೆಯುವಂತಹ ಕಂಟೆಸ್ಟೆಂಟ್ಗಳು ಅಲ್ಲಿ ಇರ್ತಾರೆ. ಅವರನ್ನ ನೋಡಿ ಆಯ್ತಾ ಖುಷಿ ಪಡಿ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ಮಸ್ತ್ ಮಜಾ ಮಾಡ್ತೀರಾ. ವೆರೈಟಿ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಒಳಗಡೆ ಬರ್ತಾರೆ. ಇಲ್ಲಿ ಸೆಲೆಬ್ರಿಟಿಗಳು, ಕಂಟೆಂಟ್ ಕ್ರಿಯೇಟರ್ಗಳು, ದಿ ಕಾಮನ್ ಮ್ಯಾನ್ ಅಂದ್ರೆ ಒಂದು ಸಾಮಾನ್ಯ ಪ್ರಜೆಗಳು ಕೂಡ ಇರುವಂತಹ ಸಾಧ್ಯತೆಗಳಿದೆ. ಈ ಸರಿ 21 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಇರ್ತಾರೆ. ಅಗ್ನಿ ಪರೀಕ್ಷೆಯ ಬರುವಿಕೆಗೆ ಯಾರೆಲ್ಲ ಕಾಯ್ತಾ ಇದ್ದಾರೆ ಕಮೆಂಟ್ ಮಾಡಿ. ಅಗ್ನಿ ಪರೀಕ್ಷೆ ಶೋ ಹೇಗಿರುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಅಪ್ಡೇಟ್ಸ್ ನಿಮಗೆ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.